ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಆಗೋದು ಬಹುತೇಕ ಫಿಕ್ಸು. ಬಂದ್ ಕರೆ ವಾಪಸ್ ಪಡೆಯುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತೇ ಇಲ್ಲ. ಈ ಬಂದನ್ನ ವಾಪಸ್ ಪಡೆಯುವಂತದ್ದಕ್ಕೆ ಮಾತೇ ಇಲ್ಲ. ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಅವರು ಸ್ಪಷ್ಟವಾಗಿ ನುಡಿದಿದ್ದಾರೆ. ಸಿಎಂ ಮನವಿಗೆ ಸಂಘಟನೆಗಳು ಡೋಂಟ್ ಕೇರ್ ಅಂತ ಇದ್ದಾವೆ. ಡಿಕೆ ಶಿವಕುಮಾರ್ ಅವರು ಮನವಿ ಮಾಡಿದ ಹೊರತಾಗಿಯೂ ಕೂಡ ವಾಟಾಳ್ ನಾಗರಾಜ್ ಅವರು ಗುಡುಗಿದ್ದಾರೆ. ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದು ಬಹುತೇಕ ಫಿಕ್ಸು. ಯಾವುದೇ ಕಾರಣಕ್ಕೂ ಕೂಡ ಇದನ್ನ ವಾಪಸ್ ಪಡೆದುಕೊಳ್ಳುವಂತಹ ಮಾತೇ ಇಲ್ಲ. ವಾಟಾಳ್ ನಾಗರಾಜ್ ಅವರು ಖಡಕ್ ಆಗಿ ಗುಡುಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮನವಿ ಮಾಡಿಕೊಂಡಿದ್ರು, ಕರ್ನಾಟಕದಲ್ಲಿ ಬಂದ್ ಮಾಡುವಂಥದ್ದು ಬೇಡ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು, ಹೋರಾಟ ಮಾಡೋ ಅವಶ್ಯಕತೆ ಕೂಡ ಇದೆ. ಆದರೆ ಬಂದ್ ಮಾಡೋದು ಬೇಡ ಅಂತ ಮನವಿ ಮಾಡಿಕೊಂಡಿದ್ರು. ಸಮಗ್ರ ಕನ್ನಡಿಗರ ಪರವಾಗಿ ಬಂದ್ಗೆ ಕರೆ ಕೊಟ್ಟಿದ್ದೀವಿ. ನಮ್ಮದು ಕಾವೇರಿ ನೀರು ಒಂದೇ ವಿಚಾರ ಅಲ್ಲ, ಕನ್ನಡಿಗರ ಸಮಗ್ರ ಅಭಿವೃದ್ಧಿಗಾಗಿ ನಮ್ಮ ಹೋರಾಟ. ಗಡಿ ಸಮಸ್ಯೆ, ಯುವಕರಿಗೆ ಉದ್ಯೋಗ, ಮೈಸೂರಿನ ಸಮಗ್ರ ಅಭಿವೃದ್ಧಿ, ಕಾವೇರಿ ವಿಚಾರ, ಬೆಳಗಾವಿ ಎಂಇಎಸ್ ಪುಂಡಾಟಕ್ಕೆ ಪರಿಹಾರ ಬೇಕು. ಇದೆಲ್ಲವೂ ಸೇರಿದಂತೆ ಹಲವಾರು ವಿಚಾರಗಳನ್ನು ಮುಂದೆ ಇಟ್ಕೊಂಡು ಕರ್ನಾಟಕ ಬಂದ್ಗೆ ನಾವು ಕರೆ ಕೊಟ್ಟಿದ್ದೀವಿ. ಸಿಎಂ ಡಿಕೆ ಶಿವಕುಮಾರ್ ಬಂದನ್ನು ವಾಪಸ್ ಪಡೀರಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಬಂದ್ ವಾಪಸ್ ಪಡೆಯೋದಿಲ್ಲ. ಈಗಾಗಲೇ ದಿನಾಂಕವನ್ನು ಕೂಡ ನಿಗದಿ ಮಾಡಿದ್ದೀವಿ. ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅಂತ ಮೈಸೂರಿನಲ್ಲಿ ವಾಟಾಳ್ ನಾಗರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ವಾಟಾಳ್ ನಾಗರಾಜ್ ಅವರು ಖಡಕ್ಕಾಗಿ ಗುಡುಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಬಂದ್ ವಾಪಸ್ ಪಡೆಯಲ್ಲ. ಇಡೀ ರಾಜ್ಯದಾದ್ಯಂತ ಅಖಂಡ ಕರ್ನಾಟಕ ಬಂದ್ ಫಿಕ್ಸು. ಯಾವುದೇ ಕಾರಣಕ್ಕೂ ಕೂಡ ಈ ಬಂದನ್ನು ವಾಪಸ್ ಪಡೆಯಲ್ಲ ನಾವು. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬಂದ್ ವಾಪಸ್ ಪಡೀರಿ ಅಂತ. ಆದರೆ ಬಂದ್ ವಾಪಸ್ ಪಡ್ಕೊಳ್ಳೋ ಮಾತೇ ಇಲ್ಲ. ಕೇವಲ ಒಂದೆರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಾವು ಹೋರಾಟ ಮಾಡ್ತಾ ಇಲ್ಲ. ಅಖಂಡ ಕರ್ನಾಟಕದ ಸಮಸ್ಯೆಗಳು, ಅಭಿವೃದ್ಧಿ ವಿಚಾರ ಆಗಿರಬಹುದು, ಇದರ ಜೊತೆಗೆ ಎಂಇಎಸ್ನ ಪುಂಡಾಟಿಕೆ, ಈ ಎಲ್ಲ ವಿಚಾರಗಳನ್ನು ಮುಂದೆ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದನ್ನು ಪರಿಗಣಿಸಿ ಈ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ವಾಟಾಳ್ ನಾಗರಾಜ್ ಅವರು ಗುಡುಗಿದ್ದಾರೆ. ಕೊಟ್ಟಿರುವಂತಹ ಕರೆಯನ್ನು, ಅಂದರೆ ಬಂದ್ಗೆ ಏನು ಕರೆ ಕೊಟ್ಟಿದ್ದಾರೆ ಅದನ್ನು ವಾಪಸ್ ಪಡ್ಕೊಳ್ಳಲ್ಲ ನಾವು. ಹೋರಾಟ ಶತಸಿದ್ಧ, ಬಂದು ಕೂಡ ಶತಸಿದ್ಧ ಅಂತ ವಾಟಾಳ್ ನಾಗರಾಜ್ ಅವರು ಗುಡುಗಿದ್ದಾರೆ. ಇನ್ನು ಆಗಸ್ಟ್ 13ಕ್ಕೆ ಬಂದ್ಗೆ ಕರೆ ಕೊಡಲಾಗಿದೆ. ಹೀಗಾಗಿ ಬಂದ್ಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಸಿಗುತ್ತೆ ಅದನ್ನು ಕೂಡ ನಾವು ನೋಡಬೇಕಾಗತ್ತೆ. ಯಾಕಂದರೆ ಸಹಜವಾಗಿ ಇಡೀ ಕರ್ನಾಟಕದಾದ್ಯಂತ ಬಂದ್ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಇದಕ್ಕೆ ಯಾವ ರೀತಿ ಬಂದ್ಗೆ ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತೆ ಅನ್ನುವಂಥದ್ದು ಕೂಡ ಬಹಳಷ್ಟು ಇಲ್ಲಿ ಪ್ರಮುಖ ಆಗತ್ತೆ. ಅವತ್ತು ಯಾವ ರೀತಿ ರಾಜ್ಯದಾದ್ಯಂತ ಬಂದ್ಗೆ ಜನ ಸ್ಪಂದನೆ ಕೊಡ್ತಾರೆ, ಹೋರಾಟಕ್ಕೆ ಮುಂದಾಗ್ತಾರೆ, ಅದನ್ನು ಕೂಡ ನೋಡಬೇಕಾಗತ್ತೆ. ರಾಜ್ಯ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಅದು ಸಂಕಷ್ಟವನ್ನು ತಂದೊಡ್ಡತ್ತೆ, ಅದರ ಮೇಲೆ ಎಷ್ಟರ ಮಟ್ಟಿಗೆ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ. ಯಾಕಂದರೆ ಸಹಜವಾಗಿ ರಾಜ್ಯ ಸರ್ಕಾರದ ಮೇಲೆ ಅದು ಪರಿಣಾಮ ಬೀರಿದಾಗ ಮಾತ್ರ ರಾಜ್ಯ ಸರ್ಕಾರವೂ ಕೂಡ ಈ ನೋವುಗಳನ್ನು ಆಲಿಸೋದಕ್ಕೆ ಮುಂದಾಗುತ್ತೆ. ಈಗಾಗಲೇ ಇದರ ಎಫೆಕ್ಟ್ ಕೂಡ ಕಂಡು ಬರ್ತಾ ಇದೆ. ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅವರು ಕೂಡ ಮಾತಾಡಿದ್ದಾರೆ. ದಯವಿಟ್ಟು ಈ ಒಂದು ಬಂದ್ಗೆ ಏನು ಕರೆ ಕೊಟ್ಟಿದ್ದೀರಿ ಇದನ್ನು ವಾಪಸ್ ಪಡ್ಕೊಳ್ಳಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಆದರೆ ಇದಕ್ಕೆ ಹೋರಾಟಗಾರರು ಸುತಾರಾಮ್ ತಿರಸ್ಕರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇದನ್ನು ವಾಪಸ್ ಪಡ್ಕೊಳ್ಳೋದಿಲ್ಲ ಅಂತ ವಾಟಾಳ್ ನಾಗರಾಜ್ ಅವರು ಖಡಕ್ಕಾಗಿ ಸೂಚನೆ ಕೊಟ್ಟಿದ್ದಾರೆ, ಕಿಡಿಕಾರಿದ್ದಾರೆ. ಕರ್ನಾಟಕ ಬಂದ್ ಆಗಸ್ಟ್ 13, ಕರ್ನಾಟಕ ಬಂದ್ ಮಾಡ್ತೀವಿ. ಕನ್ನಡಿಗರಿಗಾಗಿ ಕರ್ನಾಟಕ ಬಂದ್, ಕನ್ನಡಿಗರಿಗಾಗಿ ಕರ್ನಾಟಕ ಬಂದ್, ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ಕರ್ನಾಟಕ ಬಂದ್, ಬೆಳಗಾವಿಗಾಗಿ ಕರ್ನಾಟಕ ಬಂದ್, ಬೆಳಗಾವಿಗಾಗಿ ಕರ್ನಾಟಕ ಬಂದ್, ಹುಬ್ಬಳ್ಳಿಗಾಗಿ ಕರ್ನಾಟಕ ಬಂದ್, ಹೈದರಾಬಾದ್ ಕರ್ನಾಟಕಕ್ಕಾಗಿ ಕರ್ನಾಟಕ ಬಂದ್, ಕೋಲಾರಕ್ಕಾಗಿ ಕರ್ನಾಟಕ ಬಂದ್, ಚಾಮರಾಜನಗರಕ್ಕಾಗಿ ಕರ್ನಾಟಕ ಬಂದ್, ಮಂಗಳೂರಿಗಾಗಿ ಕರ್ನಾಟಕ ಬಂದ್, ಶಿವಮೊಗ್ಗಕ್ಕಾಗಿ ಕರ್ನಾಟಕ ಬಂದ್, ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಗಾಗಿ ಕರ್ನಾಟಕ ಬಂದ್. ಎಲ್ಲಕ್ಕೆ ಆಗಸ್ಟ್ 13ಕ್ಕೆ ಆಗಸ್ಟ್ 13ಕ್ಕೆ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ. ಮಾಡೇ ಮಾಡ್ತೀವಿ. ಬಂದ್ ಮಾಡ್ತೀವಿ. ಆಗಸ್ಟ್ 13 ಕರ್ನಾಟಕ ಬಂದ್.
ಆಗಸ್ಟ್ 13 ಕರ್ನಾಟಕ ಬಂದ್ ಆಗಸ್ಟ್ 13 ವಾಟಾಳ್ ನಗರದ ಹೋರಾಟಕ್ಕೆ ವಾಟಾಳ್ ನಗರದ ಹೋರಾಟಕ್ಕೆ ವಾಟಾಳ್ ನಗರದ ಹೋರಾಟಕ್ಕೆ. ಈ ಕಡೆ ಮಂಡ್ಯ ಕಾಲುವೆಗೆ ನೀರಿಲ್ಲ, ನೀವು ತಮಿಳ್ನಾಡಿಗೆ ನೀರು ಬಿಡಕ್ಕೇನ್ರಿ? ನಮ್ಮ ಜಲಾಶಯ ಕಟ್ಟಿರೋದು ಮಳೆಯಲ್ಲಿ ನೀರು ಬಂದ್ಬಿಡ್ತು ಅಂತ ಅದಕ್ಕೆ ಈ ನೀರು ಯಾಕೆ ಈ ನೀರಿಗೆ ನಾವು ಮೇಕೆದಾಟು ಕಟ್ಟಬೇಕು ಅಂತಿರೋದು. ಈ ನೀರಿಗೆ ಮೇಕೆದಾಟು ಕಟ್ಟಿದ್ರೆ ಸಮುದ್ರಕ್ಕೆ ಹೋಗೋ ನೀರು ನಮಗೆ ಉಳಿತದೆ, ನಿಮಗೆ ಬರುತ್ತೆ. ಮೇಕೆದಾಟು ಯೋಜನೆ ಆಗಲೇಬೇಕು. ಇದು ಬಂದ್ ಕಾವೇರಿ ನೀರು ತಮಿಳ್ನಾಡಿಗೆ ಬಿಡೋಕ್ಕೆ ಸಾಧ್ಯ ಇಲ್ಲ. ನೋಡೋಣ ಆಮೇಲೆ ಅದೇನಾಗುತ್ತೋ ಅನ್ನೋದು. ನಮ್ಮೂರು ಕಾಲುವೆಗೆ ನೀರಿಲ್ಲ, ಗರ್ಗೇಶ್ವರಿ ಕಾಲುವೆಗೆ ನೀರಿಲ್ಲ.